ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ. ಇವತ್ತು ಅದ್ರ ಬಗ್ಗೆ ಇಂಡಸ್ಟ್ರಿ ಇಂಡಸ್ಟ್ರಿ ಎಲ್ಲ ನೋಡ್ಬೋದು. ನೋಡೋ ಅದ್ರ ಬಗ್ಗೆ ಅವಕಾಶ ತಿಳ್ಕೊ- 1990ರಿಂದ ಈವರೆಗೆ ಎಲ್ಲ ಆಗಬಾರ್ದು ಅಂತ ಚಿಂತನೆ ಮಾಡಿ ನಂತರ ಮಲ್ಟಿ ಪ್ಯಾಕೇಜಿಂಗ್ ಇಂಡಸ್ಟ್ರಿಯನ್ನ ಶುರು ಮಾಡಿದ್ರು. ಬೇಕು, ಲೋನ್ ಬೇಕು, ಅದೇ ಬಿಸ್ನೆಸ್ ಮಾಡಬೇಕು ಅಂದ್ರೆ ದುಡ್ಡು ಬೇಕು. ನಮ್ಮ ರೂಟ್ಸಲ್ಲಿ ಕೂಡ ಟ್ರೈನಿಂಗ್ ಸರಿಯಾದ ರೀತಿ ಉಪಯೋಗ ಮಾಡ್ಕೋಬೇಕು, ಯೂಸ್ ಮಾಡ್ಕೋಬೇಕು. ಆ ಟೈಮ್ನ ವೇಸ್ಟ್ ಮಾಡ್ಕೋಬೇಕು. ನಾವಂತೂ ಟ್ರೈನಿಂಗ್ ಹೋದಾಗ ಸರ್ ಟೈಮ್ನ ವೇಸ್ಟೇಟಿಂಗ್ ಮಾಡ್ತಿದ್ದೆ. ಇವ್ರು ಬೇಡ ಅನ್ನಂಗಿಲ್ಲ, ಯಾಕಂದ್ರೆ ಇವರೇ ಬೆಳೆಸಿರೋರು. ನನ್ನ ಬಿಸ್ನೆಸ್ ಮಾಡಿ ಡೆವಲಪ್ ಆಗಿ ಅಂತ ಹೇಳ್ತಿದ್ದವರು ಇವರು. ನಾನು ಹೊರಗಡೆ ಸಪ್ಲೈ ಮಾಡ್ತೀನಿ ಅಂತ ಇವ್ರು ಬೇಡ ಅನ್ನಂಗಿಲ್ಲ. ಇವರು ಜೊತೆಗೆ ಇವ್ರ ಮಿಸ್ಸಸ್ಸು ಸಹ ರೂಟ್ ಸೆಟ್, ನಮ್ಮ ಮಿಸ್ಸಸ್ಸು ಇವ್ರ ಮಿಸ್ಸಸ್ಸು ಸಹ ನಾವು ರೂಟ್ ಸೆಟ್ ಟ್ರೈನಿಂಗ್ ಮಾಡ್ತಿದ್ವಿ. ನಾವು ಇವತ್ತು ಟ್ರೈನಿಂಗ್ಗೆ ಫ್ಯಾಕ್ಟ್ರಿ ವಿಸಿಟ್, ಇಂಡಸ್ಟ್ರಿಯಲ್ ವಿಸಿಟ್ ಹೋಗ್ತಾ ಇದೀವಿ. ನಾವೊಂದು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ. ಇವತ್ತು ಅದ್ರ ಬಗ್ಗೆ ಇಂಡಸ್ಟ್ರಿ ಎಲ್ಲ ನೋಡ್ಬೋದು, ನೋಡೋ ಅವಕಾಶ ಇಲ್ಲ ನಮಗೆ ಅಂಜಲಿ ಆಶ್ರಮದ ಹತ್ರ ಇತ್ತು, ಚಾಮುಂಡಿ ಇಲ್ಲ ಹತ್ರ. ಈಗ ನಿಮ್ಗೆ ಎಲ್ಲ ಥರ ಫೆಸಿಲಿಟೀಸ್ ಇದೆ, ಬಿಸಿನೀರು ಇದೆ, ಹಾಸಿಗೆ ಇದೆ, ಮಲ್ಗಳಕ್ಕೆಲ್ಲ. ಅವಾಗ ಏನೂ ಇಲ್ಲ, ನಾವೇ ಚಾಪೆ ತೊಗೊಂಡೋಗ್ಬೇಕಿತ್ತು, ನಾವೇ ತಟ್ಟೆ ತೊಗೊಂಡೋಗ್ಬೇಕಿತ್ತು. ಬಟ್ ಇಂಟರ್ವ್ಯೂನ ಹೆಚ್ಚು ಕಡಿಮೆ 1 ವಾರ ಟ್ರೈನಿಂಗ್ ಮಾಡೋರು ಸರ್. ಇದು ಇಂಟರ್ವ್ಯೂ ಮಾಡೋರು 1 ವಾರದಲ್ಲಿ ಅದರಲ್ಲಿ 50% ಸಿಗ್ತಿರಲ್ಲ, 20-25% ಬರೋವು 40-50 ಜನಕ್ಕೆ ಮಾತ್ರ ಮಾಡಿ ಫಿಲ್ಟರ್ ಮಾಡಿ ತಗೊಳ್ಳೋರು. ಆಗ ಅಷ್ಟು ಕಷ್ಟ ಆಯಿತು. ಕ್ಯೂ ದಿನ ಹೆಚ್ಚು ಕಮ್ಮಿ ಕಿಲೋಮೀಟರ್ ಗಟ್ಟಲೆ ಕ್ಯೂ. ನಾವು ಆ ಥರ ರೂಟ್ ಸೆಟ್ಟಲ್ಲಿ ಟ್ರೈನಿಂಗ್ ತಗೊಳಕ್ಕೆ ಅಪ್ಲೈ ಮಾಡ್ತಾ ಇದ್ರು. ಅಷ್ಟರಲ್ಲಿ ಫಿಲ್ಟರ್ ಮಾಡಿ ಒಂದು 40 ಜನ ಮಾತ್ರ ಸೆಲೆಕ್ಟ್ ಮಾಡ್ತಿದ್ರು. ಹೆಚ್ಚು ಕಮ್ಮಿ 97ನೇ ಇಸ್ವಿಲಿ ಅವ್ರು ಟ್ರೈನಿಂಗ್ ಮಾಡಿರೋದು. 98ನೇ ಇಸ್ವಿಲಿ 147ನೇ ಬ್ಯಾಚ್ ಅವರು, 147 ಅವರು ಟಿವಿ ರಿಪೇರ್ ಕಲಿತದ್ದು. 140 ಅದೇ ಆಗಿದೆ, ಇಲ್ಲ 30 ಆಗಿಲ್ಲ. ಬಟ್ ಅಷ್ಟು ಕ್ವಾಲಿಟಿ ಟ್ರೈನಿಂಗು. ಅದನ್ನ ನಮ್ಮ ಬ್ಯಾಚಲ್ಲಿ ಆಲ್ಮೋಸ್ಟ್ ಮಾಡಿದವರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ. ಅವರೆಲ್ಲ ಬಿಸ್ನೆಸ್ ಮಾಡಿ ಒಳ್ಳೊಳ್ಳೆ ಇದರಲ್ಲಿ ಇದ್ದಾರೆ, ಪೊಸಿಷನ್ಲಿ ಇದ್ದಾರೆ ಇವತ್ತಿಗೂ. ಬಟ್ ಅದಾದ ನಂತರ ನಾನು ರೂಟ್ ಸೆಟ್ನ ಬಿಡಲಿಲ್ಲ, ಕಂಟಿನ್ಯೂ ಆಗಿ. ಯಾಕಂದರೆ ತುಂಬ ಇತ್ತು ಅದರಲ್ಲಿ ವಿಚಾರಗಳು ತಿಳ್ಕೊಳ್ಳೋ ಅಂಥದ್ದು. ಸ್ವಲ್ಪ ತಿಳ್ಕೊಂಡಾಗಂತ ಒಂದು ಬ್ಯಾಚ್ ಎಲ್ಲ ಒಟ್ಟು 3-4 ಟ್ರೈನಿಂಗ್. ಟಿವಿ ರಿಪೇರ್ ಕಲಿತರು. ನಂತರ ಕಲರ್ ಟಿವಿ ಆಗ ಆಗ್ತಾನೆ ಪ್ರಾಧಾನ್ಯತೆಗೆ ಕಲರ್ ಟಿವಿ ಬಂತು. ಮೊದಲು ಬ್ಲ್ಯಾಕ್ ಅಂಡ್ ವೈಟ್ ಕಲಿತರು, ನಂತರ ಕಲರ್ ಟಿವಿ ಅಂತ ಕಲಿತರು. ಸ್ಕಿಲ್ ಅಪ್ಗ್ರೇಡೇಷನ್ ಅಂತೇಳಿ ಮತ್ತೆ ಗ್ರೋತ್ ಪ್ರೋಗ್ರಾಮ್ಗಳಂತ ಮಾಡ್ತಾ ಇದ್ವಿ. ಇನ್ನೂ ಬೆಳಿಬೇಕಂದ್ರೆ ಏನೆಲ್ಲ ಟ್ರೈನಿಂಗ್ ಅನ್ನ ಮಾಡ್ಬೋದು ಅಂತೇಳಿ ಗ್ರೋತ್ ಪ್ರೋಗ್ರಾಮ್ ಫಸ್ಟ್ ನಾನು ಮಾಡಿದ್ದು ಭಾಗವಹಿಸಿದೆ. ರೇಡಿಯೋ ಟಿವಿ ರಿಪೇರ್, ವೈಟ್ ಅಂಡ್ ಬ್ಲ್ಯಾಕು. ಅದಾದ ನಂತರ ಅದಕ್ಕೆ ಅಡ್ವಾನ್ಸ್ ಆಗಿ ಕಲರ್ ಟಿವಿ. ಅದನ್ನೇ ನೆಕ್ಸ್ಟ್ ಅವ್ರಿಗೆ ಕೊಡ್ತಾರೆ. ಅದಕ್ಕೆ ರಿಲೇಟೆಡ್ ಟ್ರೈನಿಂಗ್ ತೊಗೋಬೋದು. ನಾವು ಒಬ್ರಿಗೆ ಒಂದೇ ಟ್ರೈನಿಂಗ್ ಅಂತ ಇರೋದು, ಬಟ್ ರಿಲೇಟೆಡ್ ಆಗಿ ಯಾವುದೇ ಟ್ರೈನಿಂಗ್ ಕೊಟ್ಟರು ನಾವು ತೊಗೋಬೋದು. ಬಟ್ ನಾನು ಯಾವುದೂ ಬಿಡಲಿಲ್ಲ. ಕೊನೆ ಕಂಪ್ಯೂಟರ್ ಹಾರ್ಡ್ವೇರು ಮಾಡಿದೆ ಇವ್ರ ಹತ್ರ, ಬ್ಯಾಂಗ್ಳೂರು ಗೌರ್ಮೆಂಟ್ ನೆಲಭಂಗದಲ್ಲಿ. ಇವ್ರು ಎಷ್ಟು ನಮ್ಗೆ ಸಂಬಂಧಪಟ್ಟ ಟ್ರೈನಿಂಗ್ ಕೊಡ್ತಾರೆ ಅಷ್ಟನ್ನು ಉಪಯೋಗಿಸ್ಕೊಂಡೆ ನಾನು. ಅದಾದ ನಂತರ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ. ನಂದೊಂದು ಟಿವಿ ರಿಪೇರ್ ಶಾಪ್ ಇಟ್ಟಿದ್ದೆ. ಅದ್ರ ಜೊತೆಗೆ ಇಲ್ಲಿ ಕಲ್ತಿದ್ದೇನೆ ಅಂತಂದ್ರೆ ಒಂದು ಜೀವನ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಎಲೆಕ್ಟ್ರಾನಿಕ್ ಶಾಪ್ ನಡೀತಿದೆ. ಆಕ್ಚುಲಿ ನಾನು ಒಂದು 5-6 ವರ್ಷ ಅದನ್ನ ಮಾಡಿದೆ. ಗೊತ್ತಲ್ಲ ನಿಮಗೆ, ಟೆಕ್ನಾಲಜಿ ಚೇಂಜ್ ಆದಾಗ ನನಗೆ ರಿಪೇರ್ ಕಡಿಮೆ ಆಯಿತು, ಕೈ ಮೊಬೈಲ್ ಬಂತು. ಕೊನೆಗೆ ಈಗ ಟಿ ವಿ ರಿಪೇರಿ ಮಾಡೋದಕ್ಕಿಂತ ಅಲ್ಲಿ ಕಿಟ್ನೇ ಚೇಂಜ್ ಮಾಡೋ ಅಂತ ಇದುಗಳು ಬಂತು. ಈಗೆಲ್ಲ ಏನು ರಿಪೇರಿ ಮಾಡಿಸಲ್ಲ, ತಗೊಂಡೋಗಿ ಟಿ ವಿ ಕೊಡ್ತಾರೆ, ಎಕ್ಸ್ಚೇಂಜ್ ವರ್ಷ ತಗೋತಾರೆ. ಬಟ್ ಹಂಗಾಗಿ ನಾವು ಇನ್ನೊಂದು ಬಿಸ್ನೆಸ್ ಹುಡುಕೋಬೇಕಲ್ಲ. ಅದೇ ಟೈಮಲ್ಲಿ ನಾನು ಒಂದು ಟ್ರಾವೆಲ್ಸ್ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲೆಲ್ಲ ಟ್ರಾವೆಲ್ಸ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ನಾನೇ ಸ್ವಂತವಾಗೊಂದು ಒಂದು ಟಾಟಾ ಸುಮೋ ತೊಗೊಂಡೆ. ಆಮೇಲೆ ನಾನು ಟಾಟಾ ಸುಮೋ ತೊಗೊಂಡು ಬೇರೆ ಕಡೆ ಟ್ರಾವೆಲ್ಸಲ್ಲಿ ಓಡಿಸ್ತಾ ಇದ್ದೆ, ಡ್ರೈವರ್ ಇಟ್ಟು. ಕೊನೆಗೆ ನಾನೇ ಯಾಕೆ ಟ್ರಾವೆಲ್ಸ್ ಮಾಡಬಾರ್ದು ಅಂತೇಳಿ ಇದೆಲ್ಲ ಟ್ರೈನ್ ಅಪ್ ಮಾಡಿ ನಮ್ಮ ರೂಟ್ ಸೆಟ್ಟೆ. ಹಂಗಾಗಿ ನಾನೊಂದು ಸ್ವಂತ ಟ್ರಾವೆಲ್ಸ್ ಮಾಡಿದೆ. ಜೊತೆಗೆ ರೂಟ್ ಸೆಟ್ಟಲ್ಲಿ ಇನ್ನೊಂದು ಟ್ರೈನಿಂಗ್ ಮಾಡ್ತಾ ಇರಬೇಕಾದ್ರೆ ನಾನು ಯಾವುದು ಸರ್ PMEGP ಟ್ರೈನಿಂಗ್ ಮಾಡ್ತಾ ಇರ್ಬೇಕಾದ್ರೆ, ಮೋಸ್ಟ್ಲಿ PMRY ಟ್ರೈನಿಂಗ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕ್ಯಾಂಟೀನ್ ಖಾಲಿ ಆಗುತ್ತೆ ರೂಟ್ ಸೆಟ್ಟಲ್ಲಿ. ಮೆಸ್ಸಲ್ಲಿ ಇವ್ರದ್ದು ಯಾರೋ ಮಾಡ್ತಾ ಇರ್ತಕ್ಕಂಥ ಕಂಟ್ರಾಕ್ಟ್ರು ಬಿಟ್ಟು ಹೋಗ್ತಾರೆ. ಇವರೇ ಹೇಳ್ಕೊಟ್ಟಿದ್ರು ಅವಕಾಶ ಅನ್ನೋದು ಬರುತ್ತೆ, ಬಂದಾಗ ಉಪಯೋಗಿಸ್ಕೋಬೇಕು ಅಂತ. ಫಸ್ಟ್ ಪ್ರೈಗೆ ಇವ್ರ ಮೇಲೆ ಮಾಡಿದೆ ನಾನು. ನಮ್ಮಲ್ಲಿ ಡೈರೆಕ್ಟ್ರು ನಾಗೇಂದ್ರ ಬಾಬು ಅವರಿದ್ದರು. ಆ ಟೈಮಲ್ಲಿ ನಾನು ಹೋಗಿ ಕೇಳಿದೆ, ಸರ್ ನಮ್ಮದು ಕ್ಯಾಂಟೀನ್ ಖಾಲಿ ಆಗಿದೆ ಸರ್, ಭಟ್ರು ಬಿಟ್ಟು ಹೋಗಿದಾರಲ್ಲ ಸರ್, ಕ್ಯಾಂಟೀನ್ ನಾನೇ ನಡೆಸ್ತೀನಿ ಕೊಡಿ. ಆಗಲ್ಲಪ್ಪ, ನಿನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಡುಗೆ ಬಗ್ಗೆ ನಿನ್ಗೇನು ಗೊತ್ತು, ಅವಕ್ಕೆಲ್ಲ ಆಲ್ರೆಡಿ ಗೊತ್ತಿರಬೇಕು, ಒಳ್ಳೆ ಭಟ್ರ ಆಗಬೇಕು ಅಂತ. ಸರ್ ನನಗೆ ಅವಕಾಶ ಬಂದೈತೆ, ನೀವೇ ಕೊಡಲಿಲ್ಲ ಅಂದರೆ ಬೇರೆಯವ್ರು ಯಾರು ಕೊಡ್ತಾರ ಸರ್? ಅವ್ರು ಪ್ರಶ್ನೆ ಮಾಡಿದೆ ನಾನು. ಇಕ್ಕಟ್ಟೆ ಸಿಗಾಕೊಬಿಟ್ರು. ಆಗ ನೀ ಹೆಂಗೆ ಮಾಡ್ತೀಯ, ನನಗೆ 1 ಮಂತ್ ಟೈಮ್ ಕೊಡಿ, ನಾನು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಚೇಂಜ್ ಮಾಡಿ ಹಿಂದೆ, ನೀವೇ ಅವಕಾಶ ಕೊಡಬೇಕು ಸರ್, ನೀವು ಕೊಡಲಿ ನನಗೆ ಸರ್ ಅಂತಂದೆ. ಅಂದರೆ ನಾನು ಬೇರೆ ಬಿಸ್ನೆಸ್ ಇದ್ರೂ ಸಹ ನಾನು ಇದನ್ನು ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇತ್ತು. ಅಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ಭಟ್ರನ್ನ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ ನಾನು. ಅಲ್ಲೇ ಕೆಲಸ ಮಾಡ್ತಿದ್ದ ಹುಡುಗನ
ಯಾಕಂದ್ರೆ ನನಗೆ ಅದ್ರ ಮೇಲೆ ನನ್ನ ಕಾನ್ಫಿಡೆನ್ಸ್ ಇತ್ತು. ಯಾಕಂದ್ರೆ ಆ ಹುಡುಗ ಅಲ್ಲೇ ಅನುಭವ ಇತ್ತು, ಏನು ಮಾಡಬೇಕು ಅಂತ ಗೊತ್ತಿತ್ತು. ಅವ್ನು ಕೆಲಸ ಬಿಟ್ಟಿದ್ದ, ಅಂದರೆ ಹಿಂದೆ ಇದ್ದು ಓನರ್ ಹತ್ರ ಕೆಲಸ ಮಾಡ್ತಿದ್ದವನು. ಅವನಿಗೆ ಸಂಬಳ ಕೊಟ್ಟು ಕಂಟಿನ್ಯೂ ಮಾಡುತ್ತೆ. 7 years ನಾನು ಕ್ಯಾಂಟೀನ್ ರನ್ ಮಾಡಿದೆ. ಇಲ್ಲ 7 years ರನ್ ಮಾಡಿದೆ. ಬಟ್ ಗೊತ್ತಲ್ಲ, ನೀವು ಒಂದು ಬ್ಯಾಚ್ ಇರ್ತೀರಾ, ಬಟ್ ನಮಗೆ ಲಿಮಿಟೆಡ್ ಏನು ಬೇಕೋ ಅಷ್ಟೇ ಮಾಡ್ತಿದ್ವಿ, ವೇಸ್ಟ್ ಆಗ್ತಿರಲಿಲ್ಲ ನಮಗೆ. ಜೊತೆಗೆ ಬಡಿಸ್ಕೊಳ್ಳೋರು ನೀವು, ಇದನ್ನೆಲ್ಲ ನಾನು ಅನಲೈಸ್ ಮಾಡಿದ್ದೆ. ಯಾಕಂದರೆ ಈಗ ಬೇರೆ ಹೋಟೆಲ್ ಮಾಡಬೇಕು ಅಂದರೆ ಜಾಸ್ತಿ ಮಾಡ್ತೀವಿ, ವೇಸ್ಟ್ ಆಗುತ್ತೆ, ಲೇಬರ್ಸ್ ಜಾಸ್ತಿ ಬೇಕು. ಇಲ್ಲಿ ಅವೆಲ್ಲ ಸಮಸ್ಯೆ ಇಲ್ಲ. ಜೊತೆಗೆ ಇದನ್ನು ಮಾಡಿ ಅಲ್ಲಿಂದನೇ ಕೇಟ್ರಿಂಗ್ ಮಾಡ್ತಿದ್ದೆ. ಇವ್ರು ಬೇಡ ಅನ್ನಂಗಿಲ್ಲ, ಯಾಕಂದ್ರೆ ಇವರೇ ಬೆಳೆಸಿರೋರು. ನನ್ನ ಬಿಸ್ನೆಸ್ ಮಾಡಿ ಡೆವಲಪ್ ಆಗಿ ಅಂತ ಹೇಳ್ತಿದ್ದವರು ಇವರು. ನಾನು ಹೊರಗಡೆ ಸಪ್ಲೈ ಮಾಡ್ತೀನಿ ಅಂದ್ರೆ ಇವ್ರು ಬೇಡ ಅನ್ನಂಗಿಲ್ಲ. ಇವರು ಅದನ್ನೆಲ್ಲ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡೆ. ನಾವು ಅಲ್ಲೇ ಫುಡ್ ಪ್ರಿಪೇರ್ ಮಾಡಿ ಹೊರಗಡೆ ಫುಡ್ ಸಪ್ಲೈ ಮಾಡ್ತಾ ಇದ್ದೆ. ಈ ಫಸ್ಟ್ ಸ್ಟಾರ್ಟ್ ಮಾಡಿದ್ನ ಈ ತಾರಸಿಗಳೆಲ್ಲರೂ ಮಾಡ್ತಾರೆ ಅಲ್ಲ. ನಾನು ಹೇಳೋದು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂದರೆ ಸಣ್ಣದಾಗಿ ಮಾಡಬೇಕು. ಈಗ ನೀವೇ ಯಾವುದೇ ಬಿಸ್ನೆಸ್ ಮಾಡಬೇಕು ಅಷ್ಟೇ, ಸಣ್ಣ ಮಟ್ಟದಲ್ಲಿ ಮಾಡಬೇಕು. ಇದು ಹೆಂಗೆ ಮಾಡಿದೆ ಅಂತಲೂ ಹೇಳ್ತೀನಿ ನಾನು. ಯಾವತ್ತು ಸಣ್ಣದ್ರಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ದೊಡ್ಡ ಆರ್ಡರ್ ತೊಗೊಂಡ್ಬಿಟ್ಟು ಇಂಟ್ರೆಸ್ಟ್ ಕಳ್ಕೊಬಾರ್ದು. ನಾನು ತಾರಸಿಗಳೆಲ್ಲಲ್ಲಿ ಮಾಡ್ತಾರೆ. ಮಿನಿಮಮ್ ತಾರಸಿಯಲ್ಲಿ ಒಂದು 20 ಜನ ಲೇಬರ್ಸ್ ಇರ್ತಾರೆ. ಎಲ್ಲೆಲ್ಲಿ ಕೆಲಸಗಳು ನಡೀತಾವೆ ತಾರಸಿ ಯಾವತ್ತು ಅಂತ ಕೇಳ್ಕೊಳ್ಳೋದು. ಜಸ್ಟ್ ಓನರ್ ನಂಬರ್ ತೊಗೊಳೋದು, ಅಲ್ಲಿ ಡೇಟ್ ಮಾರ್ಕ್ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡೋದು, ತಾರಸಿಗೆ ನಾನು ಊಟ ಸಪ್ಲೈ ಮಾಡ್ತೀನಿ ಸರ್ ಅಂತ. ನಮ್ಮಲ್ಲಿ ಹೆಂಗಿದ್ರು ಅಡುಗೆ ಮಾಡ್ತಾಯಿದ್ರು. ಅದೇ ನನ್ನ ಹತ್ರ ಟ್ರಾವೆಲ್ಸ್ ಇತ್ತು, ನನ್ನದೇ ವೆಹಿಕಲ್ ಇತ್ತು. ಯಾವ ವೆಹಿಕಲ್ ಖಾಲಿ ಇದೆ ಆ ವೆಹಿಕಲ್ಗೆ ಕರೆಸಿ ಅಲ್ಲಿದ್ದ ಫುಡ್ ಪ್ಯಾಕ್ ಮಾಡಿಸಿ ಕಳಿಸೋ ಅಂಥದ್ದು. ನಮಗೆ ಒಂದಷ್ಟು ಒಳ್ಳೊಳ್ಳೆ ಲಾಭ ಸಿಗ್ತಾಯಿತ್ತು. ಅಂದರೆ ಕಡಿಮೆ ಆದ್ರೂ ವೆಹಿಕಲ್ ನಿಂತಿರೋ ವೆಹಿಕಲ್ ಕೊಡ್ತಾಯಿದ್ದೆ ನಾನೇನು ಅದಕ್ಕೆ ಅಂತ ಏನು ವೆಹಿಕಲ್ ಕಳಿಸ್ತಿದ್ದಿಲ್ಲ. ಹಂಗಾಗಿ ಮಾಡಿ ಜೊತೆಗೆ ಕೇಟ್ರಿಂಗ್ನ ದೊಡ್ಡ ಆರ್ಡರ್ ತಗೊಂಡು ಕೇಟ್ರಿಂಗ್ ಮಾಡ್ತಾಯಿದ್ದೆ. ಇದ್ರ ಜೊತೆಗೆ ಯಾಕೆ ನಾವು ದೊಡ್ಡದಾಗಿ ಇಂಡಸ್ಟ್ರಿ ಮಾಡ್ಬಾರ್ದು ಅಂದಾಗ ನನ್ನ ಕಸಿನಿಗೆ ಬರ್ತಾರೆ ಪ್ರಭಾಕರ್ ಅಂತೇಳಿ. ಅವನೊಂದು ಇಂಡಸ್ಟ್ರಿಲಿ ಕೆಲಸ ಮಾಡ್ತಿದ್ದ, ಪ್ಯಾಕೇಜಿಂಗ್ ಇಂಡಸ್ಟ್ರಿ, ಕಿಂಟೆಕ್ ಅಂತೇಳಿ. ನಾವೆಲ್ಲ ಚಿಕ್ಕ ವಯಸ್ಸಿಂದ ನಾನು ಅವಾಗ ದೊಡ್ಡ ಮಾಡ್ತಾರೆ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತೇಳಿ ಇವನು ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ. ನಾನು ಕೆಲಸ ಮಾಡ್ತಾರೆ ಫ್ಯಾಕ್ಟ್ರಿಲಿ. ಅವನು ಕೆಲಸ ಬಿಟ್ಟು ಬರೋಕ್ಕೆ ರೆಡಿ ಅಲ್ಲ, ಹೋಗ್ತಾ ಇದ್ದೆ. ನಾವು ಡೈಲಿ ಮೀಟ್ ಆಗ್ತಾಯಿದ್ವಿ, ಹೋಗ್ತಾಯಿದ್ವಿ. ನಮ್ಗೆ ಇಂಟ್ರೆಸ್ಟ್ ಇತ್ತಲ್ಲ. ಜೊತೆಗೆ ಅವನು ಕೆಲಸ ಬಿಟ್ಟು ಬರ್ತೀನಿ ಅಂತೇಳಿ ಅವನು ಹೊಡಿಯೋದ. ನಾನು ಆಯ್ತು ಇಬ್ಬರು ಸೇರಿ ಒಂದು ಯೂನಿಟ್ ಮಾಡೋಣ ಅಂತೇಳಿ ಫಸ್ಟ್ ಬಾಡಿಗೆಗೆ ಮಾಡಿದ್ವಿ. ಇದನ್ನು ರೆಂಟ್ಗೆ ಏನೋ ಒಂದು 7,000 ರೆಂಟ್ಗೆ ತೊಗೊಂಡು ಸಣ್ಣದಾಗಿ ರನ್ ಮಾಡಿದ್ವಿ. ನಾನು ಅವನೇ ಕೆಲಸ ಮಾಡ್ತಾಯಿದ್ವಿ. ಹೆಚ್ಚು ಕಡಿಮೆ 1 year, ಒಂದು 8 months 10 months ನಾವು ಇಬ್ಬರೇ ಕೆಲಸ ಮಾಡಿದ್ವಿ. ನೈಟ್ ಆ್ಯಂಡ್ ಡೇ ಹೋಟೆಲ್ ತಿಂಡಿ ಏನು ಅವಾಗೇನು ನಮ್ದೇನು ಮದುವೆ ಆಗಿರಲಿಲ್ಲ, ಬ್ಯಾಚುಲರ್ಸು. ನೈಟೆಲ್ಲ ಕೆಲಸ ಮಾಡೋದು, ಫುಡ್ ಹೋಟೆಲ್ ಊಟ ಕಟ್ಸ್ಕೊಂಡು ಇಲ್ಲೇ ಮಾಡ್ತಿದ್ವಿ. ಕೊನೆಗೆ ಹಂತವಾಗಿ ಆರ್ಡರ್ ತೊಗೊಂಡು ಬಾಕ್ಸ್ ಆರ್ಡರ್ ಬಂದಾಗ ಬೇರೆ ಪ್ಯಾಕೇಜಿಂಗಲ್ಲಿ ಬಾಕ್ಸ್ ಮಾಡಿಸ್ತಾಯಿದ್ವಿ. ಯಾಕೆ ನಮ್ಮ ಹತ್ರ ಮಿಷಿನರೀಸ್ ಇರಲಿಲ್ಲ. ಆಮೇಲೆ ಒಬ್ಬನ ಲೇಬರ್ಸ್ ತೊಗೊಂಡ್ವಿ. ಒಂದಷ್ಟು ಎಲ್ಲಿ ಮಿಷಿನರೀಸ್ ಇದ್ದಾವೆ, ಬೇರೆ ಬೇರೆ ಪ್ಯಾಕೇಜಿಂಗ್ ಎಲ್ಲಿದೆ ಅಲ್ಲಿ ಆರ್ಡರ್ ಕೊಟ್ಬಿಟ್ಟು ಬಾಕ್ಸ್ ಮಾಡಿಸಿ ಅವ್ರು ಸಪ್ಲೈ ಮಾಡ್ತಾಯಿದ್ವಿ. ಆರ್ಡರ್ಸ್ ಎಲ್ಲ ಪಕ್ಕ ಆಯಿತು ಅಂದ ನಂತರ 100% ಬಾಕ್ಸ್ ನಮಗೆ ಆರ್ಡರ್ ಬಂತು ಅಂದಾಗ ಆ ನಂತರ ನಾವು ಒನ್ ಬೈ ಒನ್ ನಾವು ಮಿಷಿನರೀಸ್ಗೆ ಇನ್ವೆಸ್ಟ್ ಮಾಡ್ತಾ ಹೋಗಿದ್ವಿ. ಇವತ್ತೆಲ್ಲ ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದೆ 2006. ಸ್ನೇಹಿತರೆ, ಪ್ರಭಾಕರ್ ಅಂತೇಳಿ ಇವರ ಸ್ನೇಹಿತರು ಮತ್ತು ಕಸಿನ್ ಬ್ರದರ್ ಅವರು ಇಬ್ಬರು ಜೊತೆಯಲ್ಲಿ ಒಳ್ಳೆ ಸ್ಕಿಲ್ ಅವರಲ್ಲಿ, ಒಳ್ಳೆ ಕೌಶಲ್ಯ ಇದೆ. ನಾವೇನು ಅಲ್ಲೆಲ್ಲ ನೋಡ್ಕೊಂಬಂದ್ವಿ ಆ ಡಬ್ಬಗಳನ್ನು ಏನು ಹೇಳಿದ್ರಲ್ಲ. ಫಸ್ಟ್ ಪ್ಯಾಕೇಜಿಂಗಲ್ಲಿ ಕೆಲಸ ಮಾಡ್ತಿದ್ರು ಇವರು, ಆಯ್ತು. ಆ ನಂತರ ಈಗ ಇಬ್ಬರು ಸೇರಿ ಮಾಡೋಣ ಅಂತೇಳಿ ಜೊತೆಗೆ ಇವ್ರ ಮಿಸ್ಸಸ್ ಸಹ ರೂಟ್ ಸೆಟ್, ನಮ್ಮ ಮಿಸ್ಸಸ್ಸು ಇವ್ರ ಮಿಸ್ಸಸ್ಸು ಸಹ ನಾವು ರೂಟ್ ಸೆಟ್ ಟ್ರೈನಿಂಗ್ ಮಾಡ್ತಿದ್ವಿ. ಬಟ್ ಅವ್ರಿಗೂ ಸಹ, ಯಾಕಂದರೆ ಮನೆಗಳ ಕೆಲಸ ಇರೋದ್ರಿಂದ ನಮ್ಮ ಬಿಸ್ನೆಸ್ಗೆ ಹಾಕೊಂಡಿಲ್ಲ ಅಷ್ಟೇ. ಅವ್ರ ನೇಮಲ್ಲೂ ಸಹ ಒಂದು ನಾವಿಬ್ಬರು ಏನೇ ಮಾಡಿದ್ರು ಒಂದು ಕುಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ವಿ, ಮಲ್ಟಿ ಕುಕ್ ಅಂತೇಳಿ. ಬಟ್ ಅದು ನಮಗೆ ಸಕ್ಸಸ್ ಆಗಲಿಲ್ಲ. ಬಟ್ ನಮ್ಮ ಮಿಸ್ಸಸ್ ದೊಡ್ಡ ಇನ್ವೆಸ್ಟ್ಮೆಂಟ್, ಯೂಸ್ ಇನ್ವೆಸ್ಟ್ಮೆಂಟ್ ಅದು ಮಾಡಿ ಅದು ಹೆಚ್ಚು ಕಮ್ಮಿ ಒಂದು 2-3 years ರನ್ ಮಾಡಿದ್ವಿ. ಈಗ ರೀಸೆಂಟಾಗಿ ಅದು ಅದನ್ನ ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನ ಸೇಲ್ ಮಾಡಿದ್ವಿ. ಅದನ್ನ ನಮ್ಮ ಮಿಸಸ್ಸು ಇವ್ರ ಮಿಸಸ್ ಪಾರ್ಟ್ನರಾಗಿ ಮಾಡ್ತಿದ್ವಿ. ಅದನ್ನ ಫೇಲ್ಯೂರ್ ಅಲ್ಲ, ಅದು ಬಿಸ್ನೆಸ್ ಸ್ವಲ್ಪ ಇದ್ರ ಕಡೆ ಡೈವರ್ಟ್ ಮಾಡೋಕ್ಕಾಗಲ್ಲ. ಮಾರ್ಕೆಟಿಂಗ್ ವಿತೌಟ್ ಬಿಲ್, ಅಲ್ಲೆಲ್ಲ ವಿತೌಟ್ ಬಿಲ್ ಸೇಲ್ ಮಾಡ್ತಾರೆ. ವಿತೌಟ್ ಬಿಲ್ ಪರ್ಚೇಸ್, ವಿತೌಟ್ ಬಿಲ್ ಸೇಲು. ನಮ್ಗೆ ಅದು ಅಭ್ಯಾಸ ಇಲ್ಲ. ನಮಗೆಲ್ಲ ಕಂಪ್ನಿಗಳು ಸಪ್ಲೈ ಮಾಡೋದ್ರಿಂದ ನಮಗೆ ವಿತೌಟ್ ಸಿಂಗಲ್ ಪೇಸನ್ನು ನಾವು ವಿತೌಟ್ ಬಿಲ್ ವಿತೌಟ್ ಸೇಲ್ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ. ಅಲ್ಲ, GST ಆಟ ಆಡ್ತಾರೆ. ವಿತ್ ಬಿಲ್ ತಗೋಬೇಕು ಅಂತಂದ್ರೆ ಸೇವ್ ಆಗ್ಬಿಡ್ತದೆ. ಮತ್ತೆ ಒಂದ್ ಬಿಲ್ ಅಲ್ಲಿ 10 ಸಲ ಟ್ರಾನ್ಸಾಕ್ಷನ್ ಮಾಡೋದು, ಯಾವುದೇ ಬಿಸ್ನೆಸ್ ಅಷ್ಟೇ ನಮ್ಗೆ ಆಗ್ಲಿಲ್ಲ ಅಂದಾಗ ಅದು ಸಣ್ಣ ಮಟ್ಟದಲ್ಲೇ ನಾವು ಕ್ಲೋಸ್ ಮಾಡ್ಕೋಬೇಕು. ಅದ್ರಲ್ಲೇ ಮಾಡ್ತೀನಿ ದೊಡ್ಡ ಮಟ್ಟದಲ್ಲಿ ಲಾಸ್ ಮಾಡ್ಕೋಬಾರ್ದು ಅಂತೇಳಿ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ. ಕಂಪ್ಲೀಟ್ ನಮ್ದು ಎಲ್ಲ ಇದನ್ನ ಕಳ್ಕೋಬೇಕು. ಆಮೇಲೆ ಜೊತೆಗೆ ಈ ಕಡೆಯಿಂದ ನಾವು ಆ ಕಡೆಗೆ ಡೈವರ್ಟ್ ಆಗೋದು ಕಷ್ಟ ಇತ್ತು. ಹಂಗಾಗಿ ಅದನ್ನ ಕ್ಲೋಸ್ ಮಾಡಿದ್ವಿ.
ಬಟ್ ಇದು ನಮಗೆ 2006 ಇವತ್ತು ತನಕ ತುಂಬ ಚೆನ್ನಾಗಿ ನಡೀತಾ ಇದೆ. ಏನಂದರೆ ಹೇಳಿದ್ನಲ್ಲ, ಈಗ ನಾವಿಬ್ಬರು ಓನರ್ಸ್ ಅಂದ್ಬಿಟ್ಟು ಎಲ್ಲೋ ವರ್ಕರ್ಸ್ ಲೇಬರ್ಸ್ಗಳನ್ನ ಬಿಟ್ಬಿಟ್ಟು ನಾವೆಲ್ಲೋ ಇರೋದಿಲ್ಲ. ಡೈಲಿ ಬೆಳಗ್ಗೆ ಬರ್ತೀವಿ, ಏನು ಮಾಡಬೇಕು ಕೆಲಸ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ಮೇನಾಗಿ ಅದು ಅಷ್ಟೇ. ನೀವು ಅಷ್ಟೇ ಎಲ್ಲ ಲೋನ್ಗಳಿಗೆ ಹೋಗ್ತಾ ಇದ್ದೀರಾ, ಸರಿಯಾದ ರೀತಿ ಸದ್ಬಳಕೆ ಮಾಡ್ಕೊಳ್ಳಿ. ಅದೇನೋ ಸಾಲ ತೀರಿಸೋದು ಇನ್ನೊಂದು ಅಂತಲ್ಲ. ಬಟ್ ನಾನು ಹೇಳಿದ ರುಡ್ಸೆಟ್ ಟ್ರೈನಿಂಗ್ ಹೆಂಗಂದರೆ ಏನೂ ಇಲ್ಲ ಅಂತ ಒಳಗಡೆ ಟ್ರೈನಿಂಗ್ ಒಳಗಡೆ ಹೋಗ್ತೀವಿ. ಈಚೆ ಬರಬೇಕು ನಾವು ಏನಾದ್ರು ಮಾಡೇ ಮಾಡ್ತೀವಿ ಅನ್ಕೊಂಬಂದವರು ನಾವು. ಟೈಮ್ ಹಾಗಂದ್ರೆ ಟೈಮ್ ಹೆಂಗೆ, ನಾವು ಹೆಂಗೆ ಮಾತಾಡಬೇಕು, ವ್ಯಕ್ತಿಗಳ ಜೊತೆ ಹೆಂಗೆ ಮಾತಾಡಬೇಕು, ಪ್ರತಿಯೊಂದನ್ನು ಕಲಿಸ್ಕೊಡ್ತಾರೆ. ಬಟ್ ಅದೆಲ್ಲೂ ಸಿಗಲ್ಲ ನಿಮಗೆ. ಸ್ಟಾರ್ಟ್ ಮಾಡಿದ್ವಿ, ನಾನು ಹೇಳಿದೆ ನಾವಿಬ್ಬರೇ ವರ್ಕ್ ಮಾಡಿದ್ವಿ ಅಂತ. ನಿಮ್ಗೆ ಇಷ್ಟೊತ್ತು ಅದೇ ಹೇಳಿದ್ದು. ಇದೇ ಜಾಗ ಇದೇನು ಇರಲಿಲ್ಲ, ಆಫೀಸ್ ಗಿಫೀಸ್ ಏನಿರಲಿಲ್ಲ, ಬರೀ ಇದೊಂದು ಬಿಲ್ಡಿಂಗ್ ಇತ್ತು. ನಾವಿಬ್ಬರೇ ಕೆಲಸ ಮಾಡ್ತಿದ್ವಿ. ಹೆಚ್ಚು ಕಮ್ಮಿ ಒಂದು 8 months ನಾವು ಇಬ್ಬರೇ ಕೆಲಸ ಮಾಡಿದ್ವಿ. ಆಮೇಲೆ ಒಂದು ಲೇಬರ್ ತಗೊಂಡ್ವಿ. ನಿಮ್ಗೆ ಆಗಲೇ ಹೇಳಿದೆ ನಾನು, ನೀವು ಗಮನಿಸ್ತೀನಿ. ಹೇಳಿದ್ವಿ. ಆಮೇಲೆ ಇವತ್ತು ಜನ 48 ಜನ ಇದ್ದಾರೆ ಸರ್. ಇವಾಗ ಈ ಸೈಜ್ ಫ್ಯಾಕ್ಟರಿ ಏನ್ ಸೈಜ್ ಇದೆ, ಹೇಳ್ತಾಗೆ ಬಾಡಿಗೆ ಎಷ್ಟಿರ್ಬೋದು ಸರ್? ಬಾಡಿಗೆ ನೀವು ಬಿಲ್ಡಿಂಗ್ ಏರಿಯಾ ಮೇಲೆ ಏನೈತೆ ಆಸ್ ಇಟ್ ಇಸ್ ಹಂಗೆ ಹೇಳಕ್ಕಾಗಲ್ಲ. ಖಾಲಿ ಸೈಟ್ಗೆ ಒಂದು ಬೀಳುತ್ತೆ, ಫೀಟ್ ಮೇಲೆ ಬೀಳುತ್ತೆ, ಬೀಳುತ್ತೆ. 15 rupees ಮಿನಿಮಮ್ ಸ್ಕ್ವೇರ್ ಫೀಟ್ ಇದೆ. 15 ಮಿನಿಮಮ್. ಖಾಲಿ ಜಾಗ ಇದೆ, ಅದಕ್ಕೆ ಜಾಸ್ತಿ rupees ತನಕನೂ ಇದೆ ಬಿಲ್ಡಿಂಗ್. ಓನ್ 2009 ಅಲ್ಲಿ 4 ವರ್ಷಕ್ಕೆ ನಾನು ಆಗ್ಲೇ ಹೇಳಿದೆ, ಕೇಳಿಸ್ಕೊಳ್ಳಿಲ್ಲ. ಅಲಾಟ್ಮೆಂಟ್ ಆಗಿತ್ತು, 2009 ಅಲಾಟ್ಮೆಂಟ್ ಆಗಿತ್ತು. ಬಟ್ ಈ ಜಾಗ ಸೇಲ್ ಮಾಡಿದಾಗ ನಾವು ಡೆವಲಪ್ಮೆಂಟ್ ಆಗಿದ್ದ ಜಾಗ, ಈ ಜಾಗ ಬಿಡೋದು ಬೇಡ ಅಂದ್ಬಿಟ್ಟು ಈಸಿಗೆ ಪ್ರಿಫರೆನ್ಸ್ ಕೊಟ್ಟು ಆ ಜಾಗ ಡ್ರಾಪ್ ಮಾಡಿದ್ವು. ಬಟ್ ರಿಯಲ್ ಎಸ್ಟೇಟ್ ಈ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ಏನೋ ಕಷ್ಟಪಟ್ಟು ಉಳಿಸ್ಕೊತಾ ಇದ್ವು. ಬಟ್ ನಮ್ಗೆ ಆ ಟೈಮ್ ಬದನಗುಪ್ಪ ಇಂಡಸ್ಟ್ರಿಯಲ್ ಏರಿಯಲ್ಲಿ 1-2 ಎಕರೆ ತಗೊಂಡಿದ್ದೀವಿ. ಈಗ ಚಾಮರಾಜನಗರ ಬದನಗುಪ್ಪ ಇಂಡಸ್ಟ್ರಿ ಗೊತ್ತಾ, ಅಲ್ಲೊಂದು 2 ಎಕರೆ ಆಗಿದೆ ನಮಗೆ. ಅಲ್ಲ ಆದ್ರೂ ಹೇಳಬಾರ್ದು ಅಂತ ಏನಲ್ಲ, ನಮ್ಮ ಆಲ್ಮೋಸ್ಟ್ ಒಂದು 40-45 lakh ಟರ್ನ್ ಓವರ್ ಮಂತ್ಲಿ ಮಾಡ್ತೀವಿ ನಾವು. ಅಪ್ ಟು 50 ತನಕ ನಾವು ರೀಚ್ ಆಗ್ತೀವಿ ಮಂತ್ಲಿ. ಇದು ನಮ್ದು ಬಿಸ್ನೆಸ್ ಇದರಲ್ಲಿ ಒಂದೊಂದರಲ್ಲೇ ಒಂದೊಂದರ ಪ್ರಾಫಿಟ್ ಇದೆ. ಹೌದು ಮೇಡಮ್, ನಾವು ಕಸ್ಟಮೈಸ್ಗೆ ಬಹಳ ಪ್ರಿಫರೆನ್ಸ್ ಕೊಡ್ತೀವಿ. ಬಲ್ಕ್ ಕೈ ಹಾಕೋಕೆ ಹೋಗಲ್ಲ ನಾವು. ಬಲ್ಕ್ ಅಲ್ಲಿ ಏನಾಗುತ್ತೆ, ಮಾರ್ಜಿನ್ ತುಂಬಾ ಕಡಿಮೆ. ಆಯ್ತಾ, ಈಗ ನೋಡಿದ್ರಲ್ಲ ನೀವು, ನಾವೆಲ್ಲ 50 ಬಾಕ್ಸ್, 100 ಬಾಕ್ಸ್, 1000 ಬಾಕ್ಸ್ ಹಿಂಗೆಲ್ಲ ಯಾವ ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲೂ ಕೊಡಲ್ಲ, ಮಾಡಕ್ ಆಗಲ್ಲ. ಅದು ಅಷ್ಟು ಈಸಿ ಅಲ್ಲ. ಎಲ್ಲ ಎಲೆಕ್ಟ್ರಾನಿಕ್ಸ್ ಕಂಪ್ನಿಗಳು ಆಲ್ಮೋಸ್ಟ್ ಮೈಸೂರಲ್ಲಿ 80% ಎಲೆಕ್ಟ್ರಾನಿಕ್ಸ್ ಕಂಪ್ನಿಗಳು ಕೆಲಸ ಇದೆ, ಖಾಲಿ ಇರುತ್ತೆ ಅನ್ನೋದು ಆ ಸಿಚುವೇಶನ್ ಯಾವತ್ತೂ ಬಂದಿಲ್ಲ. ಅಲ್ಲ, ನಾವು ಫಸ್ಟ್ ಆಫ್ ಆಲ್ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಎಕ್ಸಿಸ್ಟಿಂಗ್ ಕಸ್ಟಮರ್ಗೆ ನಾವು ಸಪ್ಲೈ ಮಾಡ್ತಾ ಇದೀವಿ. ಅಂತ ಟೈಮ್ ಬಂದಾಗ ಮಾರ್ಕೆಟಿಂಗ್ ಮಾಡ್ತೀವಿ. ಸ್ಟಾರ್ಟಿಂಗ್ ನಾನು ನಿಮ್ಗೆ ಹೇಳಿದೆ, ನಾವಿಬ್ಬರೇ ಎಷ್ಟು ಶ್ರಮ ಪಟ್ವಿ, ಆರ್ಡರ್ ತರಕ್ಕೆ ಎಷ್ಟು ಕಷ್ಟಪಟ್ವಿ, ಮಾರ್ಕೆಟಿಂಗ್ ಮಾಡಿದ್ವಿ. ಆಮೇಲೆ ಮಾರ್ಕೆಟಿಂಗ್ ಯಾವಾಗ ಸ್ವಲ್ಪ ನಮ್ಮ ಹತ್ರ ಆರ್ಡರ್ ಬಂತು, ಆಮೇಲೆ ನಾವು ಹೊರಗಡೆ ಮಾಡಿಸ್ತಾ ಇದ್ವಿ. ಹೊರಗಡೆ ಆಮೇಲೆ ನಾವೇ ಮಿಷನ್ ಇನ್ಸ್ಟಾಲ್ ಮಾಡಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಕಸ್ಟಮರ್ ನಮ್ಗೆ ಬಿಟ್ಟು ಹೋಗ್ಬಾರ್ದು. ಹಂಗೆ ಮೇಂಟೈನ್ ಮಾಡಿದಾಗ ನಿಮಗೆ ಯಾವತ್ತು ನಿಮಗೆ ಕೆಲಸ ಖಾಲಿ ಇದೆ ಅನ್ಕೊಂಡು ಯಾವತ್ತು ಆ ಸಿಚುವೇಶನ್ ಬರಲ್ಲ ನಿಮಗೆ. ಸರ್, ನಿಮಗೆ ಕಾಂಪಿಟೇಷನ್ ಅಂತ ಏನಾದ್ರು ಇಲ್ಲಿ ಜಾಸ್ತಿ ಇದ್ದಾರೆ. ಕಾಂಪಿಟೇಷನ್ ಅನ್ನೋದು ಯಾವ ಬಿಸ್ನೆಸ್ ಅಲ್ಲೂ ಇಲ್ಲ. ಕಾಂಪಿಟೇಷನ್ ಇಲ್ಲ ಅಂದ್ರೆ ನೀವು ಮಾಡಕ್ಕೆ ಆಗಲ್ಲ. ವಿರೋಧ ಪಕ್ಷ ಇಲ್ಲ ಅಂದ್ರೆ ಆಡಳಿತ ಪಕ್ಷ ಸರ್ಕಾರ ನಡೆಸಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಕಾಂಪಿಟೇಷನ್ ಬೇಕಲೇಬೇಕು. ಕಾಂಪಿಟೇಷನ್ ನಾವು ಕ್ವಾಲಿಟಿ ಕೊಡ್ತೀವಿ, ಸರ್ವಿಸ್ ಕೊಡ್ತೀವಿ, ಎಲ್ಲಾನು ಕೊಡ್ತೀವಿ. ಅವಾಗ ಈಗ ನಾವು ನಮ್ದೇ ಮೊನೋಪೊಲಿ ಮಾಡ್ಕೊಂಡು ನಾವು ಇಷ್ಟ ಬಂದಂಗೆ ನಾವು ಕೊಡ್ತೀವಿ, ತಗೊಳ್ಳಿ ಅನ್ನೋದು ಆಗಲ್ಲ ಇವತ್ತು. ಜನರಲ್ ಸ್ಟೋರ್ಗಳು ಕಾಂಪಿಟೇಷನ್ ಇದ್ದಾಗ ಎಷ್ಟು ಕಾಂಪಿಟೇಷನ್, ಪಕ್ಕ ಅಂಗಡಿಗೂ ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಇದೆ ಇವತ್ತು, ಇಲ್ಲ ಅಂತಲ್ಲ. ಬಟ್ ನಾವು ಕೊಡೋ ಸರ್ವಿಸ್ ಮೇಲೆ. ಎಕ್ಸಾಂಪಲ್ ಜನರಲ್ ಸ್ಟೋರ್ಗಳು ಎಷ್ಟು ಇರ್ತಾ ಇದ್ದೋ, ಕೇರಳದವ್ರು ಬಂದು ಜನರಲ್ ಸ್ಟೋರ್ ಇದನ್ನ ಟ್ರ್ಯಾಕ್ನ ಚೇಂಜ್ ಮಾಡಿದ್ರು. ಉದ್ದೇಶ ಅಷ್ಟೇ, ಅವ್ನು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಸೂಜಿ, ದಾರ ಬಂದ ಮೇಲೆ ಎಲ್ಲಾನು ತಗೊಂಡು ಹೋಗ್ಬೇಕು. ಮೊದಲೇ ಟಿನ್ ನಂಬರ್ ಅಂತ ಬರ್ತಾಯಿತ್ತು, GST, MSME ಸರ್ಟಿಫಿಕೇಟು ಎಲ್ಲ ಅದು ಮಂಡೇಟರಿ, ಅವೆಲ್ಲ ಬೇಕೇ. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀವಲ್ಲ, ಅದು ಪಂಚಾಯತಿಂದ ಕಾರ್ಪೊರೇಷನ್ ಇಂದ ಒಂದು ಲೈಸೆನ್ಸ್ ತಗೋತೀವಿ ಬಿಸ್ನೆಸ್.